ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಗೀತಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಸೂಪರಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಸೂಪರಾಗಿದ್ದೀನಿ. ಇವತ್ತಿನ ವ್ಲಾಗ್ ಏನಂದರೆ, ಇವತ್ತು ಗುರುವಾರ ಅಲ್ವಾ, ಹಾಗೆ ರಾಯರ ಪಟ್ಟಾಭಿಷೇಕ ಇವತ್ತು. ಸೊ ಅದಕ್ಕೆ ನಮ್ಮ ಮನೆಯವರು ಇವತ್ತು ಪೂಜೆ ಮಾಡಿಲ್ಲ, ಲೇಟ್ ಆಗುತ್ತೆ ಅಂತೇಳಿ ಹೊರಟರು. ಎಲ್ಲ ಕ್ಲೀನ್ ಮಾಡಿಕೊಟ್ಟಿದ್ದಾರೆ ನೋಡಿ, ಎಲ್ಲ ಕ್ಲೀನ್ ಮಾಡಿಕೊಟ್ಟು ಹಾಗೆ ಹೂವು ಎಲ್ಲ ತಂದು ಕೊಟ್ಟಿದ್ದಾರೆ. ಈಗ ನಾನು ಬೇಗನೆಲ್ಲ ತೊಳೆದ್ಬಿಟ್ಟು ಸ್ನಾನ ಮಾಡಿ ವಾರ ಮಾಡಬೇಕು. ನೋಡಿ ಹೂವು ಎಷ್ಟು ತಂದಿದ್ದೇನೆ ಅಂತ. 5 ಥರದ್ದು ಹೂವು ಹಾಕ್ತಾರಲ್ವ, ತೋರಿಸ್ತೀನಿ ನೋಡಿ. ನೋಡಿ ಇದು ಸಾಮಂತಿಗೆ, ಇದು ಹಾರ, ಇದು ಕಾಕಡ, ಇದು ಕನಕಾಂಬರ, ಇದು ಕನಗುವ, ಹಾಗೆ ತುಳಸಿ. ಇವತ್ತಿನ ವಿಶೇಷ ಏನು ಅಂತ ಹೇಳ್ತೀನಿ, ಪೂಜೆ ಮಾಡಿ ನೋಡಿ ಆಯಿತಾ. ಇವತ್ತಿನ ವಿಶೇಷ ಏನು ಆಮೇಲೆ ಪೂಜೆ ಮಾಡಿ ಒಂದೊಂದೇ ಹೇಳ್ತೀನಿ ನೋಡಿ. ಈಗ ಅನ್ಕೋಬೇಕು, ನನ್ನ ಮಗ ಕ್ಯಾರಮ್ ಬೆಳಗ್ಗೆ ಕ್ಯಾರಮ್ ಇಟ್ಕೊಂಡು ಆಡ್ತಾನೆ. ಏನೋ ಅದು ಕ್ಯಾರಮ್, ಅದು ಅಣ್ಣ, ಅದು ಕಾಯಿನ್ಸು, ಪಾನ್ಸದು, ಅದು ಪಾನ್ಸು ಏನೋ ಚೆನ್ನಾಗಿ ಮಾಡ್ಕೊಂತೀಯಾ? ಅಜ್ಜಿನೇ ಐತೆ, ಈಗ ತಾನೇ ಇದ್ದವನೆ. ಇದು ಚಿನ್ನ, ಹಾಂ ನನ್ನ ಹತ್ರನೂ ಐತಾ ಮೂಗು ಮಾಲನೇ? ನೀನು ಮೂಗು ಮಾಡ್ತೀಯಾ? ಏ ಕೊಡ್ರೆ ಇಲ್ಲ ಹುಡುಗ್ರೆ, ಹಾಯ್ ಮಾಡಿ. ಅದು ಮೊಬೈಲು, ಹಾಯ್ ಮಾಡು. ಅದು ಲೈಟು, ಹೇಳು ಹಾಯ್ನ. ಲೈಟು ಹೇಳು ಹಾಯ್. ಹಾಂ ಹೇಳು ಹಾಯ್. ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಅಷ್ಟೇ, ಮಾತಾಡಲ್ಲ ಹಂಗೆ. ಗಾಡಿ ನಮ್ಮ ಮಗನ ಗಾಡಿ, ನನ್ನ ಮಗನ. ಈಗ ಪೂಜೆ ಮಾಡಬೇಕು. ಈಗ ಸ್ನಾನ ಆಯಿತು, ಪೂಜೆಗೆ ಪ್ರಿಪೇರ್ ಮಾಡಬೇಕೆಲ್ಲ. ತೊಳೆದ್ಬಿಟ್ಟು ಪೂಜೆ ಮಾಡ್ತೀನಿ. ಈಗ ಬಂದ ಆಲ್ರೆಡಿ ಒಂದು 5 ಥರದ್ದು ನೋಡಿ. ಒಂದು ಕಾಕಡ, ಒಂದು ಕನಕಾಂಬರ, ಹಾಗೆ ತುಳಸಿ, ಒಂದು ಹಾರ, ಒಂದು ಸಾಮಂತಿಗೆ ಹೂವು, ಒಂದು ಬಿಡಿ ಹೂವು ಸ್ವಲ್ಪ, ಇಷ್ಟು ತಂದುಬಿಟ್ಟಿದ್ದಾರೆ. ಫೋಟೋ ಕ್ಲೀನ್ ಮಾಡಿದಲ್ಲ, ಈಗ ತೊಳೆದ್ಬಿಟ್ಟು ಅದಕ್ಕೆ ಹಾರ ಹಾಕಬೇಕು. ಈ ಸಲ ಹಾರ ಯಾಕೋ ಚೆನ್ನಾಗಿರುತ್ತೆ, ಅರ್ಥ ಇಲ್ಲ ಅವರು. ಸುಗಂಧರಾಜದ್ದು ಅಂದರೆ ದುಮ್ಮಿಗೆ ಥರ ವೈಟ್ ಹೂವು ಬರುತ್ತೆ ನೋಡಿ, ಅದು ಚೆನ್ನಾಗಿರುತ್ತೆ. ಬಟ್ ಅದು ಹಾಕೋದು ಒಂಥರ ಚೆನ್ನಾಗಿ ಕಾಣುತ್ತೆ, ಬಟ್ ಇದೇನೋ ಅಷ್ಟೊಂದು ಚೆನ್ನಾಗಿ ಕಾಣಲಿಲ್ಲ. ಇಡಬಾರ್ದು. ನೀವು ದೇವಸ್ಥಾನಕ್ಕೆ ಹೋದಾಗ ನೋಡಿ, ಅಲ್ಲಿ ಕುಂಕುಮ ಕೊಡಲ್ಲ, ಗಂಧ ಇರುತ್ತೆ. ಹಾಗೆ ಗಂಧದ ಕಡ್ಡಿ
ಇಲ್ಲಿ ರಾಯರ ದೇವಸ್ಥಾನದಾಗ ಹಚ್ಚಲ್ಲ ನೋಡಿ, ಗಂಧದ ಕಡ್ಡಿನೂ ಹಚ್ಚಲ್ಲ ಮತ್ತು ಕರ್ಪೂರನೂ ಹಚ್ಚಲ್ಲ, ತುಪ್ಪದ ದೀಪ ಮಾತ್ರ ಹಚ್ಚುತ್ತಾರೆ ಅಷ್ಟೇ. ಪೂಜೆಗೆಲ್ಲ ಎಲ್ಲ ಪ್ರಿಪರೇಷನ್ ಮಾಡ್ಕೊಂಡು ಈಗ ದೀಪ ಹಚ್ಚಿ ಹಾಗೆ ತುಪ್ಪದ ದೀಪ ಹಚ್ಚಬೇಕು. ಸೊ ನೋಡಿ ಈ ಥರ ರೆಡಿ ಮಾಡಿದ್ದೀನಿ. ನಮ್ಮ ಮನೆಯವ್ರ ಫೋಟೋಕ್ಕೆ ಲೈಟಿಂಗ್ಸ್ ಹಾಕಿದ್ದಾನೆ ನೋಡಿ, ಇವತ್ತಿನ ವಿಶೇಷ ಏನಂದರೆ ಇವತ್ತು ಪಟ್ಟಾಭಿಷೇಕ ಇದೆ. ಹೌದು, ಶ್ರೀರಾಯರು 405ನೇ ವರ್ಷದ ಪಟ್ಟಾಭಿಷೇಕ ಮಹೋತ್ಸವ ನಡೀತಾ ಇರುತ್ತೆ ಎಲ್ಲ ರಾಯರ ದೇವಸ್ಥಾನದಲ್ಲಿ. ತುಂಬ ಜನ ಹೋಗ್ತಾ ಇರ್ತಾರೆ. ಈಗ ರಾಯರ ಮೇಲೆ ತುಂಬ ನಂಬಿಕೆ ಇಟ್ಕೊಂಡು ತುಂಬ ಜನ ಅವರು ದೇವಸ್ಥಾನದಲ್ಲಿ ಕಾಲಿಡೋಕೆ ಇರಲ್ಲ, ಅಷ್ಟು ಜನ ನಿಂತಿರುತ್ತೆ. ಯಾಕೆಂದರೆ ಆ ದೇವ್ರ ಮೇಲೆ ಒಂದು ನಂಬಿಕೆ ಇರುತ್ತೆ. ಆ ನಂಬಿಕೆ ಮೇಲೆ ಎಷ್ಟು ಎಲ್ಲನೂ ನೋಡಿ ತುಂಬಿರುತ್ತೆ ಜನ ರಾಯರ ದೇವಸ್ಥಾನದಲ್ಲಿ. ರಾಯರು ಸನ್ಯಾಸಿ ಸ್ವೀಕಾರ ಮಾಡಿದ ದಿನ, ಅವರು ಮಂಗಳವಾರ ಅವರ ರಾಯರ ಹುಟ್ಟಿದ ದಿನ. ಆಗಲೂ ಅಷ್ಟೇ ಜನ, ಅಷ್ಟೇ ಕ್ರೌಡು, ಎಲ್ಲ ತುಂಬ ಜನ ಇರ್ತಾರೆ. ಬಟ್ ನಾವು ದೇವಸ್ಥಾನಕ್ಕೆ ಹೋಗಿಲ್ಲ, ನೆಕ್ಸ್ಟ್ ವಾರ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ವಿ. ನೋಡುವ, ಹೋದರೆ ಅಲ್ಲಿಗೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬಂದು ಆ್ಯಡ್ ಮಾಡ್ತೀನಿ. ಯಾರಿಗೇನೋ ಗೊತ್ತಿಲ್ಲ ಆಗಲಿ, ಅವ್ರ ದೇವ್ರ ಮೇಲೆ ನಂಬಿಕೆ ಇತ್ತೋ ಇಲ್ಲ ಗೊತ್ತಿಲ್ಲ, ನಮಗೆ 100% ನಂಬಿಕೆ ಇದೆ. ನನ್ನ ಮಗ ಹುಟ್ಟಿದ ಮೇಲೆ ನಮಗೆಲ್ಲ ಒಳ್ಳೆಯದೇ ಆಗಿದೆ. ಮುಂಚೆ ನಾವು ರಾಯರ ದೇವಸ್ಥಾನಕ್ಕೆ ಒಂದು ಸಲಿನೂ ಹೋಗಿಲ್ಲ. ನಮ್ಮ ಮನೆಯವರು 2 ತಿಂಗಳಿಗೊಂದ್ಸಲ 3 ತಿಂಗಳಿಗೋಸ್ಕರ ಒಂದ್ಸಲ ಮಂತ್ರಾಲಯಕ್ಕೆ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಬಟ್ ಏನು ಒಂಥರ ದೇವ್ರದ್ದು ಪಾಸಿಟಿವ್ ವೈಬ್ಸ್. ಆ ರಾಯರು ಅಂದರೆ ನಮಗೆ ನಂಬಿಕೆ. ರಾಯರನ್ನ ನಾನು ಏನೋ ಒಂದು ವರ ಕೇಳಿದ್ದೆ, ನನ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ. ಲಾಸ್ಟಲ್ಲಿ ನೋಡಿ 3 ಸಲ ಹೂವು ಕೊಟ್ಟಿತ್ತು ನನಗೆ. ಬಟ್ ಅದನ್ನು ವಿಡಿಯೋ ಕ್ಯಾಪ್ಚರ್ ಮಾಡ್ತೀನಿ ನೋಡಿ, ಆದರೆ ಹೂವು ಕೆಳಗೆ ಬಿದ್ದಿತ್ತು. ಅಷ್ಟು ಮಾತ್ರ ತೋರಿಸ್ತೀನಿ. ಯಾಕೆಂದರೆ ನಾನು ಪೂಜೆ ಮಾಡಿ ಇನ್ನೊಂದು ಮನೇಲಿ ಪೂಜೆ ಮಾಡಬೇಕಾಯಿತು. ಸೊ ಅದಕ್ಕೆ ಇಲ್ಲಿ ಪೂಜೆ ಮುಗಿಸ್ಕೊಂಡು ಆ ಕಡೆ ಮನೇಲಿ ಹೋಗಿ ದೀಪ ಹಚ್ತಾ ಇದ್ದೆ. ತೋರಿಸ್ತೀನಿ ನೋಡಿ, ಅದನ್ನು ಕ್ಯಾಪ್ಚರ್ ಮಾಡ್ತೀನಿ. ಯಾರಾದರೂ ಹರಕೆ ಮಾಡಬೇಕು ಅಂತ ಹರಕೆ ಕಟ್ಕೊಳ್ತಾರಲ್ವ, ಸೊ ಅವರು ಒಂದು ಅರಿಶಿನ ಬಟ್ಟೆಯಲ್ಲಿ ಸ್ವಲ್ಪ ಗಂಧ, ಅದಕ್ಕೆ ಅರಿಶಿನ ಕುಂಕುಮ ಹಾಕಬೇಕು. ಅದಾದಮೇಲೆ ತುಳಸಿ, ಹಾಗೆ ಒಂದು ಹೂವು, ಅದಕ್ಕೂ ಸಹ ಅರಿಶಿನ ಕುಂಕುಮ ಇಡಬೇಕು. ಅದಕ್ಕೆ 11 ರೂಪಾಯಿ ಆಗಲಿ 21 ರೂಪಾಯಿ ಆಗಲಿ ಹರಕೆ ಮಾಡ್ಕೊಂಡು ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಮುಡುಪು ಕಟ್ತಾರೆ. ನಾನು ಸಹ ಮನಸ್ಸಲ್ಲಿ ಒಂದು ಪ್ರಾರ್ಥನೆ ಮಾಡಿಕೊಂಡು ಮುಡುಪು ಕಟ್ತಾ ಇದ್ದೀನಿ ನೋಡಿ. ಈ ಥರ ಕಟ್ಟೋದು. ನಾನು ಮುಡುಪು ಕಟ್ಟಿ ಒಂದು ಬೃಂದಾವನ ಹತ್ರ ಇಟ್ಟಿದ್ದೆ. ಎಲ್ಲ ಕಟ್ಬಿಟ್ಟು ನೀಟಾಗಿ ಕಟ್ಟಿ ನೋಡಿ. ರಾಯರು ಒಂದು ಪೂಜೆ ಎಲ್ಲ ಮುಗಿಸ್ಕೊಂಡು ನೋಡಿ, ಪೂಜೆ ಎಲ್ಲ ಆಯಿತು. ನಾನು ರಾಯರ ಹತ್ರ ಏನೋ ಬೇಡ್ಕೊಂಡೆ, ಬಟ್ ಅವ್ರು ನನಗೆ ತಥಾಸ್ತು ಅಂತ ಹೂವನ್ನು ಪ್ರಸಾದ ಕೊಟ್ಟಿದ್ದಾರೆ ನೋಡಿ. 2 ಸಲ ಕೊಟ್ಟಿದ್ದಾರೆ ನೋಡಿ. ಒಂದು ದೀಪದಲ್ಲಿ ಬಿದ್ದಿದೆ, ತೋರಿಸ್ತೀನಿ ರೀ. ರಾಯರು ನನ್ನ ಬೇಡಿಕೆಯನ್ನು ಈರಿಸ್ತಾ 2 ಪ್ರಸಾದ ಕೊಟ್ಟಿದ್ದಾರೆ. ಒಂದು ದೀಪದಲ್ಲಿ ಬಿದ್ದಿದೆ, ಇನ್ನೊಂದು ಸೈಡಲ್ಲೇ ಇದೆ. ರಾಯರು ನಮ್ಮದವ್ರನ್ನ ಯಾವತ್ತೂ ಕೈ ಬಿಡಲ್ಲ. ಅದಿದೆ ಒಂದು. ಈ ಕಡೆ ಮನೆಯದು ಪೂಜೆ ಆಯಿತು ನೋಡಿ. ಇಲ್ಲೂ ಸಹ ಓಂ ಶಕ್ತಿ ಅಮ್ಮ ಪ್ರಸಾದ ಕೊಟ್ಟಿದ್ದಾರೆ ನೋಡಿ. ತರಕಾರಿ ಬಂದಿತ್ತು ಮನೆ ಹತ್ರ ನೋಡಿ. ತರಕಾರಿ ತೊಗೊಂಡು ಈಗ ಮೇಲೆ ಬಂದೆ. ಇನ್ನೇನು ಅವರೆಕಾಯಿ ಸೀಸನ್ ಮುಗಿತಾ ಬಂತು.
ತರಕಾರಿ ಪೂರ ಖಾಲಿಯಾಗಿತ್ತು. ನಮ್ಮ ಮನೆ ಹತ್ರನೇ ಬರ್ತಾರೆ ತರಕಾರಿಯವರು. ಸೊ ತರಕಾರಿ ತೊಗೊಂಡು ಸೊಪ್ಪು ತೊಗೊಂಡು ಇವಾಗ ವಿಡಿಯೋ ಎಂಡ್ ಮಾಡ್ತಾಯಿದ್ವಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಆಯಿತಾ, ಕಮೆಂಟ್ ಮೂಲಕ. ಓಕೆ ಬಾಯ್. ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಓಕೆ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಲವ್ ಯು ಆಲ್. ಬಾಯ್.